ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಅಂದ್ರೆ ತಾಯಿ ಹಾಗೂ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ ಅರ್ಥ. ನಾನು ನನ್ನ ತಾಯಿಯನ್ನ ಹಾಗೆ ನನ್ನ ಭಾರತ ಮಾತೆಯನ್ನ ನನ್ನ ಮನದಾಳದಲ್ಲಿ ನೆನೆಯುತ್ತಾ ನನ್ನ ಹಣೆಯನ್ನ ಅವರ ಒಂದು ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ನನ್ನ ಭಾಷಣವನ್ನ ಪ್ರಾರಂಭಿಸ್ತೀನಿ. ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರುವಂತೆ 77ನೇ ಗಣರಾಜ್ಯೋತ್ಸವ ದಿನ. ಗಣರಾಜ್ಯ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಆ ಶಬ್ದವನ್ನ ಗಣರಾಜ್ಯ ಅಂತಕ್ಕಂತ ಒಂದು ಶಬ್ದವನ್ನ ಅಬ್ಸರ್ವ್ ಮಾಡಿದಾಗ ಅಲ್ಲಿ 2 ವರ್ಡ್ ಕಾಣುತ್ತೆ. ಒಂದು ಗಣ, ಇನ್ನೊಂದು ರಾಜ್ಯ. ಗಣ ಅಂದ್ರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಕೂಡ್ಸೋದು, ಗಟ್ಟಿಯಾಗಿರೋದು ಅಂತ ಅರ್ಥ. ರಾಜ್ಯ ಅಂದ್ರೆ ರಾಜ್ಯ. ಅದನ್ನ ವಿಸ್ತರಿಸಿ ಹೇಳೋ ಅವಶ್ಯಕತೆ ಅಂತೂ ಇಲ್ಲ. ಅಂದ್ರೆ ರಾಜ್ಯಗಳನ್ನ ಒಂದುಗೂಡಿಸಿರ್ತಕ್ಕಂಥ ದಿನಾನ ಅಲ್ಲ. ರಾಜ್ಯಗಳನ್ನ ಒಂದುಗೂಡಿಸಿದ್ ಯಾವಾಗ? ನವೆಂಬರ್ 1, 1947ರಲ್ಲಿ ಎಲ್ಲ ರಾಜ್ಯಗಳನ್ನ ಒಂದುಗೂಡಿಸ್ತಾರೆ. ಸಂವಿಧಾನವನ್ನ ನಾವು ಅಂಗೀಕರಿಸಿದ್ದು ನವೆಂಬರ್ 26, 1949. ಆದ್ರೆ ಅದನ್ನ ನಾವು ಜಾರಿಗೆ ತಂದಿದ್ದು ಜನವರಿ 26, 1950. ಆದ್ರಿಂದ ಈ ಒಂದು ಗಣರಾಜ್ಯ ಅಂತಕ್ಕಂಥ ದಿನವನ್ನ ನಾವು ಯಾಕೆ ಸಂವಿಧಾನ ದಿನ ಅಂತ ಕರೆಯೋದಿಲ್ಲ? ನಮಗ್ ಯಾವಾಗ ಸ್ವತಂತ್ರ ಬಂತು ಅದನ್ನ ನಾವು ಸ್ವತಂತ್ರ ದಿನ ಅಂತ ಆಚರಣೆ ಮಾಡ್ತೀವಿ. ಆದ್ರೆ ನಮಗ್ ಸಂವಿಧಾನ ಬಂದಿದ್ದು ಯಾವಾಗ? ಜನವರಿ 26 ಅಲ್ವಾ? ಸೊ ಆ ದಿನವನ್ನ ನಾವ್ ಯಾಕೆ ಸಂವಿಧಾನದ ದಿನ ಅಂತ ಆಚರಣೆ ಮಾಡೋದಿಲ್ಲ? ನಿಮ್ಮೆಲ್ರಿಗೂ ಸಾಮಾನ್ಯವಾಗಿ ಕಾನೂನು ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ನಿಮ್ಮೆಲ್ರಿಗೂ ಎಷ್ಟು ಗೊತ್ತಿದೆ ಸಂವಿಧಾನದ ಒಳಗಡೆ ಯಾವ ಹಕ್ಕುಗಳು ಇದಾವ? ನಮ್ಮ ಕರ್ತವ್ಯ ಏನು? ನಮಗ ಎಷ್ಟು ಹಕ್ಕುಗಳಿದೆ ಅನ್ನೋದು ಎಷ್ಟು ಮಟ್ಟಿಗೆ ನಮಗ್ ಗೊತ್ತಿದೆ. ಆದ್ರಿಂದ ನನ್ನ ಪ್ರಕಾರ ನವೆಂಬರ್ 26ರಿಂದ ಹಿಡಿದು ಜನವರಿ 26ರವರೆಗೂ ಕೂಡ ನಾವು ಸಂವಿಧಾನದ ಜಾಗೃತ ಅಂತ ಆಚರಿಸ್ಬೇಕು. ಅಂದ್ರೆ ನಮಗ್ ಸಂವಿಧಾನದ ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು. ಯಾಕಂದ್ರೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಮ್ಮ ದೇಶ ಯಾವುದರ ಮೇಲೆ ನಿಂತಿದೆ? ಸಂವಿಧಾನದ ಮೇಲೆ. ಆದ್ರೆ ನಮಗ್ ಸಂವಿಧಾನ ಗೊತ್ತಿಲ್ಲ ಅಂದ್ರೆ ನಾವು ನಾಳೆ ನಮ್ಮ ದೇಶವನ್ನ ಗಟ್ಟಿಯಾಗಿ ಆಳೋದು ಹೇಗೆ? ಆದ್ರಿಂದ ನಾವು ಸಂವಿಧಾನವನ್ನ ಜಾರಿಗೊಳಿಸ್ಬೇಕು. ಈಗ ನಮ್ಗ ಎಲ್ರಿಗೂ ನಮ್ ಸಂವಿಧಾನದೊಳಗಡೆ ನಮ್ಗ ಹಕ್ಕುಗಳಿದಾವ್. ಎಷ್ಟ್ ಹಕ್ಕುಗಳಿದಾವ? 6 ಹಕ್ಕುಗಳಿದಾವ. ಮೊದಲನೇ ಹಕ್ಕು ಸಮಾನತೆಯ ಹಕ್ಕು. ಅಂದ್ರೆ ಆರ್ಟಿಕಲ್ 14ರಿಂದ 18. ಅಂದ್ರೆ ಇಷ್ಟು ಎಲ್ಲ 14ರಿಂದ 18ರವರೆಗೂ ಎಲ್ಲ ಆರ್ಟಿಕಲ್ಸ್ ಸಮಾನತೆ ಬಗ್ಗೆನೇ ಹೇಳೋದಿಲ್ಲ. ಮತ್ತೆ ಅದ್ರೊಳಗಡೆ ಈಗ ಆರ್ಟಿಕಲ್ 14 ಏನ್ ಹೇಳುತ್ತೆ? ಇಕ್ವಾಲಿಟಿ ಬಿಫೋರ್ ದಿ ಲಾ. ಅದೇ 15 ಏನ್ ಹೇಳುತ್ತೆ? ಡಿಸ್ಕ್ರಿಮಿನೇಷನ್ ಆಫ್ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂಡರ್ ರೇಸ್, ಜೆಂಡರ್, ಸೆಕ್ಸ್ ಇದರ ಬೇಸಿಸ್ ಮೇಲೆ ಹೇಳುತ್ತೆ. ನೆಕ್ಸ್ಟ್ 16 ಏನ್ ಹೇಳುತ್ತೆ? 17 ಏನ್ ಹೇಳುತ್ತೆ? ಹಿಂಗ್ ಪ್ರತಿಯೊಂದು ಬೇರೆ ಬೇರೆ ಇದಾವ್. ನೆಕ್ಸ್ಟ್ ಆರ್ಟಿಕಲ್ 19ರಿಂದ ಹಿಡಿದು 22ರವರೆಗೂ ನಮ್ಮ ಒಂದು ಸ್ವತಂತ್ರದ ಹಕ್ಕು ಇದೆ. ಅಂದ್ರೆ ಅದು ಮಾತಾಡೋ ಸ್ವತಂತ್ರ ಆಗಿರ್ಬಹುದು, ಮತ್ತೆ ಎಲ್ಲಾ ತರದ್ದು ಸ್ವತಂತ್ರಗಳು ಬರ್ತಾವ್. ನೆಕ್ಸ್ಟ್ 23ರಿಂದ ಹಿಡಿದು 24ರವರೆಗೂ ಶೋಷಣೆ ವಿರುದ್ಧ ಹಕ್ಕುಗಳು ಬರ್ತಾವ್. ನೆಕ್ಸ್ಟ್ ಆರ್ಟಿಕಲ್ 25ರಿಂದ ಹಿಡಿದು 28ರವರೆಗೂ ಧಾರ್ಮಿಕ ಸ್ವತಂತ್ರದ ಹಕ್ಕುಗಳು ಬರ್ತಾವ್. ನಂತರ 29ರಿಂದ ಹಿಡಿದು 30ರವರೆಗೂ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಬರ್ತಾವ. ಹಾಗೆ 32ನೇ ಆರ್ಟಿಕಲ್ ನಮ್ಮ ಸಂವಿಧಾನ ಪರಿಹಾರದ ಹಕ್ಕುಗಳನ್ನ ಹೇಳುತ್ತೆ. ಅಂದ್ರೆ ಒಂದ್ ವೇಳೆ ನಮ್ಮ ಮೂಲಭೂತ ಹಕ್ಕುಗಳು ಏನಾದ್ರೂ ಉಲ್ಲಂಘನೆ ಆಯ್ತಪ್ಪ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಅಂಡ್ ಆರ್ಟಿಕಲ್ 226 ಪ್ರಕಾರ ನಾವು ಡೈರೆಕ್ಟ್ ಆಗಿ ಹೈಕೋರ್ಟಿಗೆ ಹೋಗ್ಬೋದು. ನೆಕ್ಸ್ಟ್ ನಮ್ದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇರ್ತಾವ. ಅಂದ್ರೆ ನಾವು ಭಾರತದಲ್ಲಿ ಹುಟ್ಟಿದ ಮೇಲೆ ನಾವು ಪಾಲಿಸ್ಲೇಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಡ್ಯೂಟಿಗಳು ಇರ್ತಾವ. ಅದನ್ನ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಪಾರ್ಟ್ 4 ಅಂಡರ್ ಆರ್ಟಿಕಲ್ 51A ಒಳಗಡೆ ಕಾಣ್ತೇವೆ. ನಾವು ಮೂಲಭೂತವಾಗಿ 11 ಕರ್ತವ್ಯಗಳಿದಾವ್. ಮೊದಲನೇದು ಸಂವಿಧಾನ ಮತ್ತು ರಾಷ್ಟ್ರೀಯ ಚಿಹ್ನೆಗಳನ್ನ ಗೌರವಿಸುದು. ಅಂದ್ರೆ ನಮ್ಮ ರಾಷ್ಟ್ರೀಯ ಪ್ರಾಣಿ, ಪಕ್ಷಿ, ಧ್ವಜ ಇದನ್ನೆಲ್ಲವನ್ನ ಕೂಡ ನಾವು ಗೌರವಿಸಬಹುದು. ಇವತ್ತು ನಾವು ಧ್ವಜಕ್ಕೆ ಗೌರವಿಸ್ತೀವಿ, ಆದ್ರೆ ನಮ್ಮ ಅಕ್ಕಪಕ್ಕ ಇರ್ತಕ್ಕಂತ ಮನುಷ್ಯರ ಬಗ್ಗೆನೇ ನಾವು ಕೇರ್ ಹೊಂದಿರೋದಿಲ್ಲ. ಇದೆಂತ ಒಂದು ಅಸಭ್ಯ ವರ್ತನೆ ನಮ್ದು ಅಲ್ವಾ? ಇದನ್ನ ನಾವು ತಿದ್ಕೋಬೇಕು. ನಂತರ ಸಾರ್ವಭೌಮತೆ ಮತ್ತು ಏಕತೆ ಕಾಪಾಡುವುದು. ಸಾರ್ವಭೌಮತೆ ಅಂದ್ರೆ ಸಾವರಿನ ಅಂದ್ರೆ ಏನು? ಸುಪ್ರಿಮೆಸಿ ಅಂದ್ರೆ ನಮ್ಮನ್ನ ಯಾರು ಆಳಕ್ ಸಾಧ್ಯ ಇಲ್ಲ. ನಮ್ಮಲ್ಲಿ ಪವರ್ ಹೆಚ್ಚು ಯಾರಿಗಿದೆಪ್ಪ ಅಂತಂದ್ರೆ ಭಾರತದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಜಾಸ್ತಿ ಪವರ್ ಇದೆ. ಆತ ಏನ್ ಹೇಳ್ತಾನೋ ಅದೇ ನಮ್ ದೇಶದಲ್ಲಿ ನಡೆಯೋದು. ಅದನ್ನ ನಾವು ಏಕತೆಯಿಂದ ಕಾಪಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ದೇಶ ಸೇವೆಗೆ ಸಿದ್ಧವಿರ್ಬೇಕು. ಯಾಕಂದ್ರೆ ನಾವಿವತ್ತು ಹುಟ್ಟತಾ ಇರೋದು, ಬೆಳೀತಾ ಇರೋದು ಎಲ್ಲ ನಮ್ ದೇಶದಿಂದ ಅಲ್ವಾ? ಸೊ ನಾಳೆ ನಮ್ ದೇಶಕ್ಕೆ ಯಾವುದೇ ವಿಪತ್ತು ಬಂದ್ರೂ ಕೂಡ ನಾವು ಅದಕ್ಕೆ ಸಿದ್ಧವಾಗಿರ್ಬೇಕು. ನೆಕ್ಸ್ಟ್ ಸಹೋದರತ್ವ ಬೆಳೆಸುವುದು. ನಾವು ನೀವೆಲ್ಲರೂ ಒಂದೇ ತಾಯಿಗೆ ಹುಟ್ಟಿದವರು ಅನ್ನೋ ಒಂದು ಭಾವನೆಯಿಂದ ಸಹೋದರತ್ವ, ಅಕ್ಕ ತಂಗಿ, ಅಣ್ಣ ತಮ್ಮ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ನೀವೆಲ್ಲರೂ ಇರ್ಬೇಕು. ಸಂಸ್ಕೃತಿ ರಚನೆ ಅಂದ್ರೆ ನಮ್ಮ ಪೂರ್ವಜರು ಏನೇನ್ ಸಂಸ್ಕೃತಿಯನ್ನ ಕಾಪಾಡ್ಕೊಂಡು ಬಂದಿದ್ದಾರೋ ಅದನ್ನ ನಾವು ಸಂರಕ್ಷಣೆ ಮಾಡ್ತಾ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದನ್ನ ಸಂರಕ್ಷಿಸುವ ಒಂದು
ಜವಾಬ್ದಾರಿಯನ್ನ ಕೊಟ್ಟು ಹೋಗೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನೆಕ್ಸ್ಟ್ ಪರಿಸರ ಸಂರಕ್ಷಣೆ, ಕಾಡುಗಳನ್ನ ಕಡಿದೇ ಇರುವುದು, ಇದನ್ನೆಲ್ಲವನ್ನ ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯ. ನೆಕ್ಸ್ಟ್ ಸಾರ್ವಜನಿಕ ಆಸ್ತಿ ರಕ್ಷಣೆಯನ್ನ ಮಾಡುವುದು, ಎಲ್ರಿಗೂ ಶಿಕ್ಷಣವನ್ನ ಒದಗಿಸುವುದು. ಅಂದ್ರೆ 6ರಿಂದ 14ನೇ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಒದಗಿಸುವುದು ಪಾಲಕರ ಒಂದು ಮೂಲಭೂತ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ ಶ್ರೇಷ್ಠತೆಗಾಗಿ ಶ್ರಮಿಸುವುದು, ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನ ಬೆಳೆಸುವುದು. ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಎಲ್ರಿಗೂ ಗೊತ್ತಿದೆ ತಾನೆ. ಹೇಗ್ ಪ್ರಾರಂಭ ಆಗುತ್ತೆ? ವಿ ದ ಪೀಪಲ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ಪ್ರಜೆಗಳಾದ ನಾವು. ಅಂದ್ರೆ ಇಲ್ಲಿ ನಮ್ಮ ಒಂದು ಪ್ರಿಯಾಂಬಲ್ ಪ್ರಾರಂಭ ಆಗುದೇ ನಾವೆಲ್ಲರೂ ಒಂದೇ ಅಂತಕ್ಕಂತ ಒಂದು ಮನೋಭಾವದಿಂದ ಒಂದಾಗುತ್ತೆ. ಆದ್ರೆ ಅಲ್ಲಿ ಬರ್ತಕ್ಕಂತ ಕೆಲವೊಂದಿಷ್ಟು ವರ್ಡ್ಸ್ ನಮ್ ಎಲ್ರಿಗೂ ಎಷ್ಟು ಗೊತ್ತಿದೆ? ಅಲ್ಲಿ ಸಾವರಿನ್ ಅಂತ ಬರುತ್ತೆ, ಸೋಷಿಯಲಿಸ್ಟ್ ಅಂತ ಬರುತ್ತೆ, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. ಇದರ ಅರ್ಥ ಎಷ್ಟು ಗೊತ್ತಿದೆ ನಮಗ? ನಾವು ಇವತ್ತಲ್ಲ ನಾಳೆ ನಮ್ ದೇಶವನ್ನ ಆಳೋರು ಯಾರು? ನಾವ್ಯಾರು? ನಮಗೆ ಎಷ್ಟು ಗೊತ್ತಿದೆ ಅಂತಕ್ಕಂಥದ್ದು ಪ್ರಶ್ನೆ ತುಂಬಾ ಆಗತ್ತೆ. ಸಾವರಿನ್ ಅಂತಂದ್ರೆ ಏನು? ಇಂಡಿಪೆಂಡೆಂಟ್, ಅಂದ್ರೆ ನಮ್ಮನ್ನ ಯಾರು ಆಳಕ್ ಸಾಧ್ಯ ಇಲ್ಲ, ನಮ್ ದೇಶವನ್ನ ನಾವೇ ಆಳೋದು, ನಾವೇ ಸುಪ್ರೀಂ ಇಲ್ಲಿ ಅನ್ನೋದು. ಸೋಷಿಯಲಿಸ್ಟ್ ಅಂದ್ರೆ ಏನು? ನಮ್ ಸಮಾಜದಲ್ಲಿ ಏನೆಲ್ಲ ರಿಸೋರ್ಸ್ ಇದಾವಲ್ಲ ಅದನ್ನ ಕಾಪಾಡ್ಕೊಂಡು ಹೋಗೋದು. ಸೆಕ್ಯುಲರ್ ಅಂದ್ರೆ ಏನು? ಈಗ ಬೇರೆ ಕಂಟ್ರಿಗಳಿಗೆ ಅಂದ್ರೆ ಪಾಕಿಸ್ತಾನಿಗೆ ತನ್ನದೇ ಆದ ಒಂದು ರಾಷ್ಟ್ರೀಯ ಜಾತಿ ಇದೆ, ಇಸ್ಲಾಂ. ಬಾಂಗ್ಲಾಕ್ಕೂ ಕೂಡ ಇಸ್ಲಾಂ ಅಂತಿದೆ. ಆದ್ರೆ ಭಾರತ ಯಾವುದನ್ನು ತನ್ನದೇ ಅಂತ ಯಾವುದನ್ನು ಅಂಗೀಕರಿಸಿಲ್ಲ. ಇಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಇಲ್ಲಿ ಸಾಕಷ್ಟು ನಾವು ವೈವಿಧ್ಯತೆಯನ್ನ ಕಾಣ್ಬೋದು. ನಂತರ ಡೆಮೋಕ್ರೆಟಿಕ್ ಅಂದ್ರೆ ಇಲ್ಲಿ ಡೆಮೋಕ್ರೆಟಿಕ್ ಅಂತಕ್ಕಂಥದ್ದು ಲ್ಯಾಟಿನ್ ಪದದಿಂದ ಬಂದಿದೆ. ಡೆಮೋ ಅಂತಂದ್ರೆ ಪೀಪಲ್, ಕ್ರೆಟಿಕ್ ಅಂತಂದ್ರೆ ಪವರ್. ಅಂದ್ರೆ ಈ ಒಂದು ದೇಶದಲ್ಲಿ ಅತ್ಯಂತ ಪವರ್ಫುಲ್ ಯಾರಪ್ಪ ಅಂತಂದ್ರೆ ಸಿಟಿಜನ್ಸ್. ನೆಕ್ಸ್ಟ್ ರಿಪಬ್ಲಿಕ್ ಅಂದ್ರೆ ಸುಪ್ರೀಂ. ಇಲ್ಲಿ ಈ ದೇಶದೊಳಗಡೆ ಯಾರ ಕಡೆ ಸುಪ್ರೀಂ ಇದೆಯಪ್ಪ ಅಂತಂದ್ರೆ ಜನಗಳ ಕಡೆ. ಅಂದ್ರೆ ಇವತ್ತು ನಾವು ಪ್ರೆಸಿಡೆಂಟ್ ಅನ್ನ ಡೈರೆಕ್ಟ್ ಆಗಿ ಆರಿಸಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಆರಿಸೋದು ಯಾರು? ನಾವು, ನೀವೆಲ್ಲರೇ. ಹೌದು ತಾನೆ? ನಮ್ ಸಂವಿಧಾನವನ್ನ ಒಂದ್ ಸಾರಿ ನೋಡ್ಕೊಂಡ್ ಬಿಟ್ರೆ ತುಂಬಾ ಅಚ್ಚರಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂತ ನಮಗ್ ಕರ್ತವ್ಯಗಳು, ನಮ್ಮ ಒಂದು ಹಕ್ಕುಗಳು ನಮ್ ಸಂವಿಧಾನ ಬಂದ್ಮೇಲೆ ನಮ್ ಇಡೀ ದೇಶವೇ ಬದಲಾಗತ್ತೆ. ಹೇಗಪ್ಪ ಅಂತಂದ್ರೆ ಮೊದ್ಲು ಈಕ್ವಲ್ ಎಜುಕೇಶನ್ ಇರ್ಲಿಲ್ಲ. ಅಂದ್ರೆ ಎಲ್ರು ಕಲಿತಾ ಇರ್ಲಿಲ್ಲ. ಮೇಲ್ ಜಾತಿಯವ್ರು ಕಲಿತಾ ಇದ್ರು, ಕೆಳಗಡೆ ಜಾತಿಯವ್ರು ಕಲಿತಾ ಇರ್ಲಿಲ್ಲ. ಆದ್ರೆ ಇವತ್ತು ನಾವೆಲ್ರು ಹೆಣ್ಣು ಗಂಡು, ನೀ ಆ ಜಾತಿ ಈ ಜಾತಿ ಅಂತ ಯಾವುದೇ ಭೇದ ಭಾವ ಇಲ್ದೇನೆ ನಾವೆಲ್ರು ಶಿಕ್ಷಣವನ್ನ ಪಡೆದುಕೊಳ್ತಾ ಇದೀವಿ ಅಂದ್ರೆ ಅದಕ್ ಕಾರಣ ನಮ್ಮ ಒಂದು ಸಂವಿಧಾನ. ನೆಕ್ಸ್ಟ್ ಈಕ್ವಲ್ ಪಾರ್ಟಿಷನ್. ನೀವು ಪೊಲಿಟಿಕ್ಸ್ ಆದ್ರೂ ತಗೋರಿ, ಮತ್ತೊಂದ್ ಯಾವ್ದೇ ಮೂವಿ ಫೀಲ್ಡ್ ತಗೋರಿ, ಯಾವ್ದೇ ಫೀಲ್ಡ್ ತಗೋರಿ, ಇವತ್ತೆಲ್ರು ಕೂಡ ನಾವು ಭಾಗವಹಿಸ್ತಾ ಇದೀವಿ ತಾನೆ. ಅದಾಗಿದ್ ಯಾವ್ದ್ರಿಂದ? ಸಂವಿಧಾನದಿಂದ. ಮೊದ್ಲು ಹೆಣ್ಮಕ್ಳು ಪೊಲಿಟಿಕ್ಸ್ ಒಳಗಡೆ ಭಾಗವಹಿಸ್ತಿರ್ಲಿಲ್ಲ. ಆದ್ರೆ ಇವತ್ ನಾವೆಲ್ರು ಭಾಗವಹಿಸ್ತೀವಲ್ಲ, ಯಾಕೆ? ನಮ್ಮ ಒಂದು ಸಂವಿಧಾನದ ಕಾರಣದಿಂದ. ವೋಟಿಂಗ್ ಪವರ್. ನೀನು ಎಷ್ಟೇ ಕೋಟ್ಯಾಧಿಪತಿಗೆ ರಾಜನಾಗಿರು, ನೀನು ಈ ದೇಶದೊಳಗಡೆ ಎಷ್ಟೇ ಬಡವನಾಗಿರು, ವೋಟಿಂಗ್ ಪವರ್ ಈಕ್ವಲ್ ಆಗಿದೆ. ಅವ ಪ್ರೆಸಿಡೆಂಟ್ ಇದಾನೆ ಅಂತ ಹೇಳಿ ಏನಾದ್ರು ನಾ ಕೋಟ್ ಹಾಕ್ತಾನ? ಅಥವಾ ನಾ ಕೆಳಗಡೆ ಜಾತಿಯಲ್ಲಿ ಇದ್ದೀನಿ ಅಥವಾ ನನ್ನ ಬಡತನದಲ್ಲಿ ಇದ್ದೀನಿ ಅಂತ ನಾನೇನಾದ್ರೂ ಓಟೆ ಹಾಕೋದಿಲ್ವಾ? ಇಲ್ಲ, ನಾವೆಲ್ರು ಹಾಕೋದು ಎಷ್ಟು ಓಟು? ಒಂದು ಓಟನ್ ಮಾತ್ರ ಹಾಕ್ತಿವಿ. ಇಂತ ಒಂದು ಪವರ್ ಬಂದಿದ್ ಯಾವ್ದ್ರಿಂದ? ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ದಿಂದ. ನೆಕ್ಸ್ಟ್ ಜೆಂಡರ್ ಇಕ್ವಾಲಿಟಿ. ಮೊದ್ಲು ಜೆಂಡರ್ ಇಕ್ವಾಲಿಟಿ ಇರ್ಲಿಲ್ಲ, ಆದ್ರೆ ಇವತ್ತು ಜೆಂಡರ್ ಇಕ್ವಾಲಿಟಿ ಕೂಡ ಇದೆ. ನೆಕ್ಸ್ಟ್ ಫ್ರೀಡಮ್ ಆಫ್ ರಿಲಿಜನ್. ಮುಂಚೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಿದ್ದೆ, ಆದ್ರೆ ನಂಗೆ ಹಿಂದೂ ಧರ್ಮದಲ್ಲಿ ಇರಕ್ ಇಷ್ಟ ಇಲ್ಲ, ಮುಸ್ಲಿಂ ಧರ್ಮಕ್ಕ ಮತಾಂತರ ಆಗ್ತೀನಿ ಅಂದಾಗ ನಮ್ಮನ್ನ ಸಮಾಜದಿಂದ ಹೊರಗಿಟ್ಬಿಡ್ತಿದ್ರು. ಆದ್ರೆ ಇವತ್ತೆಲ್ಲಾದ್ರೂ ಆ ರೀತಿ ಮಾಡ್ತಾರ? ಇಲ್ಲ. ಯಾವ ಜಾತಿಗೆ ಬೇಕೋ ಆ ಜಾತಿಗೆ ಹೋಗು ಅಂತಕ್ಕಂತ ಒಂದು ನಮ್ಮ ಒಂದು ಇಷ್ಟವನ್ನ ಗೌರವಿಸುವಂತ ಹಕ್ಕು ಬಂದಿದ್ ನಮ್ಗೆ ಎಲ್ಲಿಂದ? ನಮ್ಮ ಒಂದು ಸಂವಿಧಾನದಿಂದ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಆಗ್ಲೇ ಹೇಳ್ದಂತೆ ನಮ್ಮ ಒಂದು ಮೂಲಭೂತ ಹಕ್ಕುಗಳೇನಾದ್ರೂ ಉಲ್ಲಂಘನೆ ಆತಪ್ಪ ಅಂತಂದ್ರೆ ನಾವು ನೇರವಾಗಿ ಸುಪ್ರೀಂ ಹೈಕೋರ್ಟ್ಗೆ ಹೋಗಬಹುದು. ಆದ್ರೆ ಇದನ್ನೆಲ್ಲ ಗಮನಿಸಿದಾಗ ನಾನೊಬ್ಬ LLB ಸ್ಟೂಡೆಂಟ್, ಆದ್ರೆ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಹಂಗೆ ಇದಾವ್. ಅಂದ್ರೆ ಇಲ್ಲಿವರೆಗೂ ಒಟ್ಟ ಕ್ಲಿಯರ್ ಆಗೇ ಇಲ್ಲ. ಓಕೆ, ನಾವು ಒಪ್ಕೊಳ್ತೀನಿ, ಇವತ್ತು ಈಕ್ವಾಲಿಟಿ ಅಂತಕ್ಕಂಥ ಒಂದು ಪವರ್ ಬಂದಿದೆ ಅಲ್ವಾ? ಎಲ್ಲದ್ರೊಳಗಡೆನೂ ಈಕ್ವಾಲಿಟಿ ಇದೆ. ಆದ್ರೆ ಈಗ ನನ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಮ್ಯಾರೇಜ್ ಏಜ್ ಅಂತ ಬಂದಾಗ ಈಗ ಹೆಣ್ಮಕ್ಳಿಗೆ ಮ್ಯಾರೇಜ್ ಏಜ್ ಎಷ್ಟು? 18. ಇನ್ನು 21 ಬಂದಿಲ್ಲ ಮ್ಯಾಮ್, ಆ ಡಿಸ್ಕಷನ್ ನಡೀತಾ ಇದೆ. ಗಂಡ್ ಮಕ್ಳ ಮ್ಯಾರೇಜ್ ಏಜ್ ಎಷ್ಟು? 21. ಇಲ್ಲಿ ಎಲ್ಲಿ ಈಕ್ವಾಲಿಟಿ ಇದೆ? ಯಾಕ ಹೆಣ್ಮಕ್ಳಿಗೆ 18, ಗಂಡ್ ಮಕ್ಳಿಗೆ 21? ಒಂದು ಅವ್ರದಾದ್ರೂ ಇಳಿಸ್ಬೇಕು, ಇಲ್ಲ ನಮ್ದಾದ್ರೂ ಏರಿಸ್ಬೇಕು. ಇಲ್ಲಿ ನಾವು ಇನ್ನು ಸಮಾನತೆಯಲ್ಲಿ ಇಲ್ಲ. ಎರಡನೇದು
ಸ್ಟೇಟಸ್ ಆಫ್ ಮೆನ್. ನನ್ಗೆ ಯಾವಾಗ್ಲೂ ಆಶ್ಚರ್ಯ ಆಗೋದೇನಂದ್ರೆ ನಾವು ಕೆಲವೊಂದಿಷ್ಟು ನಮ್ದು ಎಲ್ಲ ಘಟನೆಗಳನ್ನ ನೋಡ್ಕೊಳ್ತಾ ಬಂದ್ರೆ, ಹೌದು ಮುಂಚೆಯಿಂದ ಹೆಣ್ಮಕ್ಳಿಗೆ ಸಮಾಜದಲ್ಲಿ ನಾವು ಉನ್ನತ ಸ್ಥಾನವನ್ನ ಕೊಡ್ತಾ ಇರಲಿಲ್ಲ, ಅದನ್ನ ಅವರಿಗೆ ಕೊಡೋದಕ್ಕೋಸ್ಕರ ಕೆಲವೊಂದಿಷ್ಟು ಕಾಯ್ದೆ ಕಾನೂನುಗಳನ್ನ ಅಂತ ತಗೊಂಡ್ ಬಂದ್ವಿ. ಆದ್ರೆ ನಾವು ಕೇವಲ ಬರೇ ಮಕ್ಕಳಿಗೆ ಹೆಣ್ಮಕ್ಳಿಗೆ ತಂದ್ವಿ, ಈ ಗಂಡ್ ಮಕ್ಳಿಗೆ ಏನ್ ತಂದ್ವಿ ಅನ್ನೋದು ನನ್ ಪ್ರಶ್ನೆ. ಈಗ ಪೋಷ್ ಅನ್ನೋ ಒಂದು ಆಕ್ಟ್ ಇದೆ. ಆ ಪೋಷ್ ಆಕ್ಟ್ ಒಳಗಡೆ ಏನಿದೆಪ್ಪ ಅಂತಂದ್ರೆ, ಕೇವಲ ಏನು ನಾವು ವರ್ಕ್ ಮಾಡ್ತಕ್ಕಂಥ ಪ್ಲೇಸ್ ಒಳಗಡೆ ಏನಾದ್ರು ಸೆಕ್ಷುವಲ್ ಹರಾಸ್ಮೆಂಟ್ ಆದ್ರೆ ನಾವು ಅವ್ರ ವಿರುದ್ಧ ಕೇಸ್ ಹಾಕ್ಬೋದು. ಅದು ಗಂಡ್ ಮಕ್ಳಿಗೆ ಐತ ಇಲ್ಲ ಅಂದ್ರೆ ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟೇ ಆಗೋದಿಲ್ಲ, ಬರೀ ಹೆಣ್ಮಕ್ಳು ಅಷ್ಟೇ ಆಗತ್ತಾ ಸೆಕ್ಷುವಲ್ ಹರಾಸ್ಮೆಂಟ್? ಇಬ್ಬರ ಮೇಲೆ ಆಗುತ್ತಲ್ಲ, ಮತ್ ಅವ್ರಿಗೆಲ್ಲಿದೆ ಕಾಯ್ದೆ ಕಾನೂನು? ಅವ್ರು ಯಾರನ್ನ ಕೇಳೋದು? ಸೊ ಅವ್ರಿಗೂ ಕೂಡ ಕಾಯ್ದೆ ಕಾನೂನುಗಳನ್ನ ತರ್ಬೇಕಲ್ವಾ, ಅಥವಾ ಈ ಒಂದು ಕಾಯ್ದೆನ ನಾವು ತೆಗಿಬೇಕು. ನೆಕ್ಸ್ಟ್ ನಮ್ಗೆ ಈ ಸಾರಿ BNS ಅಂತ ಬಂದಿದೆ. ಅದ್ರಲ್ಲಿ ನಾವು ಸೆಕ್ಷನ್ 63 BNS ಒಳಗಡೆ ನಾವು ರೇಪ್ ಬಗ್ಗೆ ಓದ್ತೀವಿ. ಅಲ್ಲಿ ಎಲ್ಲೂ ಅವರು ಏನ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಮೆನ್ ಆರ್ ವುಮೆನ್ ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಮೆನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾವಾಗ್ಲೂ ಮೆನ್ ರೇಪ್ ಮಾಡೋ ತರ. ಅಂಡ್ ನೆಕ್ಸ್ಟ್ ಅದೇ ಸೆಕ್ಷನ್ 63 ಅಂಡರ್ ಕ್ಲಾಸ್ 6 ಒಳಗಡೆ ಏನ್ ಹೇಳತ್ತಪ್ಪ BNS ಅಂತಂದ್ರೆ, ವಿತೌಟ್ ಹರ್ ಕನ್ಸೆಂಟ್ ಇಫ್ ಶಿ ಇಸ್ ಅಂಡರ್ ದಿ 18 years ಅವಳ ಮೇಲೆ ಸೆಕ್ಷುವಲ್ ಇಂಟರ್ಕೋರ್ಸ್ ನಡೆದ್ರೆ ಅದನ್ನ ರೇಪ್ ಅಂತ ಕನ್ಸಿಡರ್ ಮಾಡುತ್ತಂತ. ವಿತೌಟ್ ಹರ್ ಕನ್ಸೆಂಟ್ ಅವ್ರು ಏನಾದ್ರು ಅದನ್ನ ರೇಪ್ ಅಂತ ಕನ್ಸಿಡರ್ ಮಾಡಿದ್ರೆ ಓಕೆ, ಬಟ್ ವಿತ್ ಹರ್ ಕನ್ಸೆಂಟ್ ಆಲ್ಸೋ ದೇ ಮೆನ್ಷನ್ ದಟ್ ಇಟ್ ಇಸ್ ಅ ರೇಪ್. ಎಲ್ಲಿದೆ ಇಕ್ವಾಲಿಟಿ? ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದು? ನಮ್ದು, ನಿಮ್ಮೆಲ್ರದು. ನೆಕ್ಸ್ಟ್ ರಿಸರ್ವೇಶನ್ ಅಂತ ಇವತ್ತಿಗೂ ಕೂಡ ಇದೆ. ಈ ರಿಸರ್ವೇಶನ್ ಯಾಕು? ಅವತ್ತಿನ ಕಾಲದಲ್ಲಿ SC/ST ದವರ ಮೇಲೆ ಬರ್ತಿರ್ಲಿಲ್ಲ, ಅವ್ರನ್ನ ನಾವು ತುಂಬಾ ಕೀಳಕ್ ಕಾಣ್ತಾ ಇದ್ವಿ. ಆಗಿನ ಕಾಲಕ್ಕೆ ಅದು ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಆದ್ರೆ ಇವತ್ತು ಅವಶ್ಯಕತೆ ಇಲ್ಲ, ಆದ್ರೆ ನಾವು ಅದನ್ನ ಹಾಗೆ ಮುಂದೂಡ್ಕೊಳ್ತಾ ಹೋಗ್ತಾ ಇದೀವಿ. ಯಾಕ? ಇವತ್ತು ಒಬ್ಬ ಜಿಲ್ಲೆಯನ್ನ ಆಳ್ತಕ್ಕಂತ ಒಬ್ಬ ಪ್ರಜೆಗೆ ಎಷ್ಟೊಂದು ಪರೀಕ್ಷೆಗಳನ್ನ ನಡೆಸ್ತಾರೆ. ಆ ಇಂಟರ್ವ್ಯೂ, ಈ ಇಂಟರ್ವ್ಯೂ, ಆ ಟೆಸ್ಟ್, ಈ ಟೆಸ್ಟ್ ಅಂತ. ಆದ್ರೆ ಒಬ್ಬ ರಾಷ್ಟ್ರಪತಿ ಆಗ್ಬೇಕಾದ್ರೆ, ಒಬ್ಬ CM ಆಗ್ಬೇಕಾದ್ರೆ ಯಾವ ಟೆಸ್ಟ್ ಅನ್ನ ನಡೆಸ್ತಾರೆ? ಯಾವ್ದರ ಬೇಸಸ್ ಮೇಲೆ? ಇವತ್ ನಮ್ CM ಗೆ ನಾಲೆಜ್ ಎಷ್ಟೈತಿ ಅಂದ್ರೆ ಇರಬಹುದು, ಆದ್ರೆ ಇವತ್ತು UPSC ಆಸ್ಪಿರೆಂಟ್ ಇದ್ದಷ್ಟು ಅವ್ರಿಗೆ ನಾಲೆಜ್ ಇರುತ್ತಾ? ಯಾಕ? ಮತ್ತ ಅವ್ರಿಗೂ ಕೂಡ ನಾವು ಎಕ್ಸಾಮ್ಸ್ ಅನ್ನ ಇಡ್ಬೇಕಲ್ಲ. ಒಬ್ಬ ಜಿಲ್ಲೆನ ಆಡ್ತಕ್ಕಂತ ಒಬ್ಬ ಅಧಿಕಾರಿಗೆ ಅಷ್ಟೆಲ್ಲ ನಾಲೆಜ್ ಬೇಕಂದ್ರೆ ನನ್ ಪ್ರಕಾರ ಒಬ್ಬ CM ಆಗ್ಬೇಕಂದ್ರೆ ಅದಕ್ಕಿಂತ ಡಿಫಿಕಲ್ಟ್ ಎಕ್ಸಾಮ್ ಅನ್ನ ಕ್ರಾಕ್ ಮಾಡ್ಬೇಕು. ಸೊ ಇಂಥದ್ದನ್ನ ನನ್ನಲ್ಲಿ ಡೌಟ್ಸ್ ಇದಾವ. ಯಾಕೆ ಇದಿನ್ನು ನಮ್ ದೇಶದಲ್ಲಿ ಹೋಗ್ತಾ ಇಲ್ಲ ಅನ್ನೋದೇ ನನ್ ಪ್ರಶ್ನೆ. ಸೊ ಇದನ್ನೆಲ್ಲ ಹೋಗಿಸ್ತಕ್ಕಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ರ ಮೇಲಿದೆ. ಸೊ ಇಷ್ಟನ್ನ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.